ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಅಪಾರ್ಟ್ಮೆಂಟ್ದು ವೈರಿಂಗ್ ಮಾಡೋಕ್ಕೆ ಬಂದಿದ್ದೆ. ಆಲ್ರೆಡಿ ಮೋಲ್ಡು ಪೈಪು ಗ್ರೂ ಕೈಡಿಂಗ್ ಎಲ್ಲ ನಾನೇ ಮಾಡಿದ್ದು. ಸೆಕೆಂಡ್ ಫ್ಲೋರ್ ಮುಗಿದಿದೆ, ಥರ್ಡ್ ಫ್ಲೋರ್ಗೆ ಬರ್ತಾರೆ ಅಂತ ಹೇಳಿದರು. ಅರ್ಜೆಂಟು ವೈರಿಂಗ್ ಮಾಡಬೇಕು ಅಂತ ಹೇಳಿದರು, ಮಾಡೋಕ್ಕೆ ಬಂದೆ. ಇದು ಬಂದು 3 BHK, 3 ಬೆಡ್ರೂಮ್ ಇದೆ, ಒಂದು ಹಾಲ್ ಇದೆ, ಒಂದು ಡೈನಿಂಗ್ ಹಾಲು, ಒಂದು ಪೂಜಾ ರೂಮು, ಒಂದು ಕಿಚನ್ನು, 3 ಟಾಯ್ಲೆಟ್ ಇದೆ. ಎಲ್ಲ ಬೆಡ್ರೂಮ್ಗೂ ಇಂಟರ್ನೆಟ್ ಪಾಯಿಂಟ್ ಬೇಕು, TV ಪಾಯಿಂಟು ಬೇಕು. ಅದ್ರ ಜೊತೆಗೆ ಇದು ಎಷ್ಟು ದಿನ ಆಗ್ಬೋದು ಅನ್ನೋ ಕುತೂಹಲ ನನಗೂ ಇದೆ. ನಿಮ್ಗೇನಾದ್ರು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಎಷ್ಟು ಜನಕ್ಕೆ ಮುಗಿಸ್ಬೋದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪ್ರಕಾರ ಇವಾಗ ನಾವೇ ಕೆಲಸ ತೊಗೊಂಡು ಮಾಡ್ತೀವಿ ಅಂದರೆ ಜಲ್ದಿ ಮಾಡಿಬಿಡ್ತೀವಿ, ಇಲ್ಲ ಲೇಬರ್ ಕೊಟ್ಟರೆ ಕಮ್ಮಿ ಮಾಡಿಬಿಡ್ತೀವಿ ಅನ್ನೋದು ಸುಮಾರಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ. ಆ ಥರ ಏನಿಲ್ಲ, ಮನ್ಸು ಪಟ್ಟರೆ ಮಾರ್ಗ ಇದ್ದೇ ಇರುತ್ತೆ. ಅದು ಲೇಬರ್ ಮಾಡಿದ್ರು ಅದೇ ಥರನೇ ಆಗಬೇಕು, ನಾವೇ ಸ್ವಂತ ಕೆಲಸ ತೊಗೊಂಡ್ರು ಅದೇ ಥರನೇ ಇರಬೇಕು. ಕೆಲವೊಂದು ಸರಿ ಕೆಲವೊಬ್ರು ಮಾಡ್ತಾರೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೇಡಿ. ಅವ್ರವ್ರ ಅನುಕೂಲಕ್ಕೆ ಅವರು ಹೆಂಗೆ ಬೇಕಾದ್ರೂ ಮಾಡ್ಬೋದು, ಆದರೆ ನಮ್ಮ ಅನುಕೂಲಕ್ಕೆ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ನಾನು ಎಷ್ಟು ಜನ ಹತ್ರ ಕೆಲಸ ಮಾಡಿದ್ದೀನಿ, ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ನನ್ನ ಕೆಲಸ ಆದರೂ ಅಷ್ಟೇ, ಬೇರೆಯವ್ರ ಕೆಲಸ ಆದರೂ ಅಷ್ಟೇ. ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು. ಇನ್ನೂ ಸೀಲಿಂಗ್ ಎಲ್ಲ ಕ್ಲೀನ್ ಮಾಡಿಲ್ಲ, ಇವಾಗ ಕ್ಲೀನ್ ಮಾಡೋಕ್ಕೆ ಹೇಳೋಕ್ಕೆ ನಮ್ಮ ಮಗ ರೆಡಿ ಮಾಡ್ತಾವನೆ. ಆ್ಯಕ್ಚುಲಿ ನನ್ನ ಪ್ರಕಾರ 1.5 ದಿನದಲ್ಲಿ ಇದು ಫುಲ್ಲು ಕಂಪ್ಲೀಟ್ ವೈರಿಂಗ್ ಮುಗಿಬೇಕು. ನಿಮ್ಮ ಪ್ರಕಾರ ಎಷ್ಟು ದಿನ ಆಗುತ್ತೆ ಅನ್ನೋದು ತಿಳಿಸಿ. ನೀವು ಮಾಡಿದ್ರೆ ಎಷ್ಟು ದಿನಕ್ಕೆ ಮುಗಿಸ್ಬೋದು ಅಂತ ತಿಳಿಸಿ. ಹಾಗಾಗಿ ವಿಡಿಯೋ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇವ ಫಾಲೋ ಮಾಡಿ. ನೆಕ್ಸ್ಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ ವಿಡಿಯೋ ಮಾಡ್ತೀನಿ. ಜೈ ಎಲೆಕ್ಟ್ರಿಕಲ್.